ಇವತ್ತು ನಾನು ತೆಂಗಿನ ಮರದ ಬಗ್ಗೆ ವಿವರಣೆ ಮಾಡ್ತೇನೆ. ತೆಂಗಿನ ಮರ ಕೋಕೋನಟ್ ಟ್ರೀ ಇದು ಅತಿ ಹೆಚ್ಚಾಗಿ ದಕ್ಷಿಣ ಭಾರತದಲ್ಲಿ ಕರಾವಳಿ ಮತ್ತು ಮಲೆನಾಡು ಪ್ರದೇಶಗಳಲ್ಲಿ ಕಂಡುಬರುವ ಅತ್ಯಂತ ಉಪಯುಕ್ತ ಮತ್ತು ಪ್ರಮುಖ ವಾಣಿಜ್ಯ ಬೆಳೆಯಾಗಿದೆ. ಇದನ್ನು ಕಲ್ಪವೃಕ್ಷ ಎಂದು ಕರೆಯಲಾಗುತ್ತದೆ. ಇದು ತೆಂಗಿನ ಮರದ ವಿವರಣೆ ಮತ್ತು ಉಪಯೋಗಗಳು. ಪವಿತ್ರತೆ ಮತ್ತು ಉಪಯೋಗ. ಹಿಂದೂ ಸಂಪ್ರದಾಯದಲ್ಲಿ ತೆಂಗಿನಕಾಯಿಗೆ ವಿಶೇಷ ಸ್ಥಾನವಿದೆ. ಯಾವುದೇ ಶುಭ ಕಾರ್ಯ, ಪೂಜೆ, ಗೃಹ ಪ್ರವೇಶದಲ್ಲಿ ತೆಂಗಿನಕಾಯಿ ಕಡ್ಡಾಯ. ಎಲೆಗಳು ಗರಿ ಬಳಕೆ. ಹಸಿ ತೆಂಗಿನ ಗರಿಯನ್ನು ಚಪ್ಪರ, ಮಂಟಪ ಅಲಂಕಾರಕ್ಕೆ, ಗುಡಿಸಲುಗಳ ಮೇಲ್ಛಾವಣಿಗೆ ಬಳಸುತ್ತಾರೆ. ಒಣಗಿದ ಗರಿಗಳನ್ನು ಸೌದೆಯಾಗಿ ಬಳಸುತ್ತಾರೆ. ತೆಂಗಿನ ನೀರು ಮತ್ತು ಕಾಯಿ. ಎಳನೀರು ದೇಹವನ್ನು ತಂಪಾಗಿಸುತ್ತದೆ ಮತ್ತು ಪೋಷಕಾಂಶಗಳನ್ನು ನೀಡುತ್ತದೆ. ತೆಂಗಿನಕಾಯಿಯನ್ನು ಅಡುಗೆಯಲ್ಲಿ, ಎಣ್ಣೆ ತಯಾರಿಕೆಯಲ್ಲಿ ಬಳಸುತ್ತಾರೆ. ವಾಸ್ತುಶಾಸ್ತ್ರ. ವಾಸ್ತು ಪ್ರಕಾರ ಮನೆಯ ಆವರಣದಲ್ಲಿ, ವಿಶೇಷವಾಗಿ ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ತೆಂಗಿನ ಮರ ನೆಡುವುದು ಶುಭ ಮತ್ತು ಆರ್ಥಿಕ ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಲಾಗುತ್ತದೆ. ಕೃಷಿ ನಿರ್ವಹಣೆ. ತೆಂಗಿನ ಮರಗಳಿಗೆ 5 kg ಬೇವಿನ ಹಿಂಡಿ ಮತ್ತು ಕೊಟ್ಟಿಗೆ ಗೊಬ್ಬರ ನೀಡುವುದರಿಂದ ರೋಗಗಳನ್ನು ನಿಯಂತ್ರಿಸಬಹುದು. ಇವು ತಳಿಗಳು. ಸಾಮಾನ್ಯವಾಗಿ ಎತ್ತರದ ತಳಿಗಳು ಮತ್ತು ಗಿಡ್ಡತಳಿಗಳು ಇವೆ. ಗಿಡ್ಡತಳಿಗಳು 3 ವರ್ಷದಲ್ಲೇ ಫಲವನ್ನು ನೀಡ ಆರಂಭಿಸುತ್ತದೆ. ರೋಗ ನಿಯಂತ್ರಣ ಮಾಡೋದು ಹೇಗೆಂದರೆ, ತೆಂಗಿನ ಮರವನ್ನು ರಸ ಸೋರಿಸಿ ರೋಗ ಕಂಡುಬಂದರೆ ಬುಡಕ್ಕೆ ಬೇವಿನ ಹಿಂಡಿ ಹಾಕಿ ಕಾಂಡಕ್ಕೆ ಸುಣ್ಣ ಬಳಿಯಬೇಕು. ತೆಂಗಿನ ಮರವು ಕೇವಲ ಆರ್ಥಿಕ ಬೆಳೆಯಲ್ಲ, ಜೀವನದ ವಿವಿಧ ಹಂತಗಳಲ್ಲಿ ಬಳಕೆಯಾಗುವ ಪವಿತ್ರ ಮರವಾಗಿದೆ. ಅತಿ ಹೆಚ್ಚು ಹಾಗೆ ತೆಂಗಿನ ಮರದಿಂದ ಫುಲ್ಲು ನಮಗೆ ಎಣ್ಣೀರಿಂದ ಹಿಡ್ದು ಎಲ್ಲನೂ ನಮಗೆ ಉಪಯೋಗ ಇರುತ್ತದೆ. ಇವು ನೇರವಾಗಿ ಎತ್ತರಕ್ಕೆ ಬೆಳೆಯುವಂತಹ ಮರಗಳು. ಕೊಂಬೆಗಳಿಲ್ಲದೆ ಗರಿಗಳಿರುತ್ತವೆ. ದೇಶಾವಳಿ ಮರವು 25 ರಿಂದ 30 ಮಿ ಎತ್ತರ ಬೆಳೆಯುತ್ತದೆ. ಎಲೆಗಳು ಹಸ್ತರೂಪದಲ್ಲಿರುತ್ತದೆ. 1 ವರ್ಷಕ್ಕೆ ಬರುವಂತಹ ಕಾಯಿಗಳು ಗಂಡು ಮತ್ತು ಹೆಣ್ಣು ಹೂಗಳು ಒಂದೇ ಮರದಲ್ಲಿ ಒಂದೇ ಕಡೆ ಇರುತ್ತದೆ. ಹೂವುಗಳು ಜೊಂಪಾಗಿ ಬೀಳುತ್ತದೆ. ಅವುಗಳು ಹೊಂಬಾಳೆಗಳೆಂದು ಕರೆಯಲಾಗುತ್ತದೆ. ಒಂದು ಮರಗಳನ್ನು 30 ತನಕ ಜೋಪಾಗೊಂಚಲು ಇರುತ್ತದೆ. ತಿಂಗಳಿಗೊಮ್ಮೆ ಹೂಗೊಂಚಲು ಹುಟ್ಟುತ್ತದೆ. ಇದ್ರುಗಳ ಲಕ್ಷಣಗಳು ಆಗಿರುತ್ತದೆ ಫುಲ್ಲುನು. ಆಲ್ಮೋಸ್ಟು ಕರ್ನಾಟಕದಲ್ಲಿಂದ ಹಿಡ್ದು ಬೇರೆ ಬೇರೆ ದೇಶದಲ್ಲೂ ಸಹ ತೆಂಗಿನಕಾಯಿ ಬೆಳೀತಾರೆ. ತೆಂಗಿನ ರೈಟು ಸಹ ಜಾಸ್ತಿ ಆಗ್ತಾ ಇದೆ ಫುಲ್ಲುನು. ತೆಂಗಿನಕಾಯಿ ರೈಟು ಇವಾಗ ತೆಂಗಿನಕಾಯೇ ಸಿಗ್ತಾಯಿಲ್ಲ. ಎಳ್ನೀರುಗಳು ಜಾಸ್ತಿ ಕುಡಿಯೋದ್ರಿಂದ ತೆಂಗಿನಕಾಯಿ ಆಲ್ಮೋಸ್ಟು ಬಿಡ್ತಾಯಿಲ್ಲ. ಈಗ ಎಲ್ಲ ಎಳ್ನೀರೇ ಕಿತ್ಕೊಂಡು ಹೋಗ್ತಾರಲ್ಲ, ಅದಕ್ಕೋಸ್ಕರ. ನೋಡಿ ಈ ಮರದಲ್ಲೂ ಹಾಗೆ. ಇವಾಗ ಕೊಬ್ಬರಿನೂ ಆಲ್ಮೋಸ್ಟ್ ಇದು ಕೊಬ್ಬರಿ ಎಣ್ಣೆ ಮಾಡಬೇಕು ಫುಲ್ಲುನು. ಅದೆಲ್ಲ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲನೂ. ನೈಸರ್ಗಿಕವಾಗಿ ಗೊಬ್ಬರ ಎಲ್ಲ ಹಾಕಿದ್ರೆ ತೆಂಗಿನ ಮರಗಳು ಆರಾಮ್ಸೆ ಬೆಳಿಬೋದು. ಇದು 100 ವರ್ಷ ಕಾಲದ್ದು ತೆಂಗಿನ ಮರ ಫುಲ್ಲುನು. ಆದರೆ ಹೆಂಗೆ ಅದೇ ಕಾಯಬೇಕು, ಅದೇ ಜಾಸ್ತಿ ದಿವಸ ಬೇಕಾಗುತ್ತದೆ. ತೆಂಗಿನ ಮರ ಬರಬೇಕು ಅಂದ್ರೂ ಜಾಸ್ತಿ ದಿವಸ ಬೇಕಾಗುತ್ತದೆ ಫುಲ್ಲುನು. ಕಾಯೋ ಪೇಷನ್ಸ್ ಇರಬೇಕಷ್ಟೆ. ಅದೊಂದು ಇದ್ದಿದ್ರೆ ಎಲ್ಲ ಇದು ಮಾಡ್ಬೋದು. ಅದು ತೆಂಗಿನ ಮರ ಹೆಂಗೆ ಬೆಳಿಬೋದು, ಯಾವ ಥರ ಗುಣಮಟ್ಟ ಸಸ್ಯಗಳನ್ನು ನೀಡಿದರೆ ಇದು ಮಾಡ್ಬೋದು, ಯಾವಾಗ ನೆಟ್ಟರೆ ಇದಾಗುತ್ತೆ. ಜೂನ್ ಡಿಸೆಂಬರ್ನಲ್ಲಿ ಉಣಿದ್ರೆ ಇದರಲ್ಲಿ ಚೆನ್ನಾಗಿ ಬರುತ್ತೆ ಫುಲ್ಲುನು. ಇದು ಎಲ್ಲಿ ಉಣೋದು, ಯಾವ ಥರ ಮಣ್ಣು ಆಯ್ಕೆ. ನೀರು ಬಸಿದು ಹೋಗುವ ಮರಳು ಮಿಶ್ರಿತ ಗೂಡು ಮಣ್ಣು
ಅಥವಾ ಕೆಂಪು ಮಣ್ಣು ಸೂಕ್ತ. ಅತಿಯಾದ ತೇವಾಂಶ ಮತ್ತು ನೀರು ನಿಲ್ಲುವ ಜಾಗ ಬೇಡ. ನೀರು ನಿಲ್ಲುವ ಜಾಗ ಬೇಡ. ಸೂಕ್ತವಾದ ಕೆಂಪು ಮಣ್ಣಲ್ಲಿ ಇದ್ದರೆ ಸಾಕು. ಆರೋಗ್ಯಕರವಾದ 9 ರಿಂದ 12 ತಿಂಗಳ ವಯಸ್ಸಿನ 10 ರಿಂದ 12 ಎಲೆಗಳಿರುವ ಸಸಿಯನ್ನು ಆಯ್ಕೆ ಮಾಡಬೇಕು. ಗುಂಡಿ ತಯಾರಿಕೆ: 1 ಮೀಟರ್ ಗಾತ್ರದ ಗುಂಡಿ ತೋಡಿ ಅದರಲ್ಲಿ ಮೇಲ್ಮಣ್ಣು ಕೊಟ್ಟಿರುವ ಗೊಬ್ಬರವನ್ನು ಮತ್ತು ಮಿಶ್ರಿತ ಮಣ್ಣನ್ನು ತುಂಬಿರಬೇಕು. ನಾಟಿ ವಿಧಾನ: ಗುಂಡಿಯ ಮಧ್ಯದಲ್ಲಿ ಸಸಿಯನ್ನು ನೆಟ್ಟು ಮಣ್ಣು ಹಾಕಿ ಚೆನ್ನಾಗಿ ಒತ್ತಿ ಸಸಿ ನೆಟ್ಟ ತಕ್ಷಣ ನೀರು ಹಾಕಬೇಕು. ಸಸಿ ನೆಟ್ಟ ನಂತರ ಅಲುಗಾಡದಂತೆ ಆಸರೆ ಕೊಟ್ಟು ಕೋಲು ಕೊಡಬೇಕು. ನೀರಾವರಿ: ಬೇಸಿಗೆಯಲ್ಲಿ ಪ್ರತಿ 4 ದಿನಕ್ಕೊಮ್ಮೆ ಹನಿ ನೀರಾವರಿ ಪ್ರತಿ 10 ರಿಂದ 15 ಲೀಟರ್ ನೀರು ಕೊಡುವಂತೆ ಮಾಡಬೇಕು. ಗೊಬ್ಬರದ ಮತ್ತು ನಿರ್ವಹಣೆ: ಪ್ರತಿ ವರ್ಷ ಕೊಟ್ಟಿಗೆ ಗೊಬ್ಬರದಲ್ಲಿ ಎರೆಹುಳು ಗೊಬ್ಬರ ಅಥವಾ ಸಾವಯವ ಗೊಬ್ಬರ ನೀಡುವುದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತದೆ. ತೆಂಗಿನ ನಾರಿನ ತ್ಯಾಜ್ಯವನ್ನು ಬುಡದಲ್ಲಿ ಹಾಕಿ ತೇವಾಂಶ ಕಾಪಾಡಿಕೊಳ್ಳಬಹುದು. ರೋಗ ಮತ್ತು ಕೀಟ ನಿರ್ವಹಣೆ: ಗಿಡಗಳನ್ನು ಕಪ್ಪು ತಲೆಹುಳು, ನುಸಿ ರೋಗ ಮತ್ತು ಕಾಂಡ ಕೊರದಿಂದ ರಕ್ಷಿಸಲು ನಿಯಮಿತವಾಗಿ ತೋಟವನ್ನು ಸ್ವಚ್ಛಗೊಳಿಸುತ್ತದೆ. ಮತ್ತು ತೆಂಗಿನ ತೋಟದ ಬಗ್ಗೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟು ಬೇರೆದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.